ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಇನ್ನೂ ಒಂದು ಬೇಸಿಕ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ಟಿಚ್ ಹಾಕೋದಕ್ಕೆ ನಾನಿಲ್ಲಿ 8 ಎಳೆ ದಾರನ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ಈ ಬೆರಳಿಗೆ ನೀಟಾಗಿ ಈ ಥರ ದಾರನ ಸುತ್ತಕೊಂಡು ಈ 2 ಬೆರಳಲ್ಲಿ ದಾರನ ಇಟ್ಕೋಬೇಕು. ಮತ್ತು ದಾರದ ಮೇಲ್ಗಡೆ ಬಟ್ಟೆನ ಈ ಥರ ಇಟ್ಕೊಳ್ಳಿ. ಬಟ್ಟೆನ ಈ ಥರ ಇಟ್ಕೊಂಡಾದ್ಮೇಲೆ ಬಟ್ಟೆ ಒಳಗಡೆ ಕ್ರೋಶನ ಹಾಕಿ ನೀಟಾಗಿ ದಾರನ ಆಚೆ ತೊಗೊಂಬರ್ಬೇಕು. ತೊಗೊಂಡು ಬಂದು ನೀಟಾಗಿ ಈ ಥರ ಹೇಳ್ಕೊಂಡು 3 ಗಂಟು ಹಾಕ್ಕೋಬೇಕು. ಇದನ್ನ ನಾವು ಬೇಸಿಕ್ ಸ್ಟಿಚ್ ಕಲಿತಿರೋದ್ರಿಂದ ನಾವು ಈ ಥರ ಗಂಟು ಹಾಕ್ಕೊಂಡೇ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ನೀಟಾಗಿ ಈ ಥರ 3 ಗಂಟು ಹಾಕ್ಕೊಳ್ಳಿ. ಎಲ್ಲ ದಾರನೂ ಸೇರಿಸ್ಕೊಂಡು ನೀಟಾಗಿ ಈ ಥರ ಗಂಟು ಹಾಕ್ಕೋಬೇಕು. ದಾರನ ಗಂಟು ಹಾಕ್ಕೊಂಡಾದ್ಮೇಲೆ ಮತ್ತೆ ಈ ಬೆರಳಲ್ಲಿ ನೀಟಾಗಿ ಈ ಥರ ಸುತ್ಕೊಳ್ಳಿ. ಈ ಥರ ಸುತ್ತಕೊಂಡು ಮತ್ತೆ ಈ 2 ಬೆರಳಲ್ಲಿ ಬಟ್ಟೆನ ಇಟ್ಕೋಬೇಕು. ಇವಾಗ ನಾವಿಲ್ಲಿ ಗಂಟು ಹಾಕ್ಕೊಂಡಿರ್ತೀವಲ್ವ, ಅದರೊಳಗಡೆನೆ ಕ್ರೋಶನ ಹಾಕಿ ನೀಟಾಗಿ ದಾರನ ಆಚೆ ತೊಗೊಂಬರ್ಬೇಕು. ಆಚೆ ತೊಗೊಂಡು ಬಂದು ಈ ಥರ ಚೈನ್ ಹಾಕ್ಕೋಬೇಕು. ನಾನಿವಾಗ ಫಸ್ಟ್ ಸ್ಟಿಚ್ ಹೇಳ್ಕೊಟ್ಟಿದ್ದೆ ಅಲ್ವಾ, ಚೈನ್ ಹಾಕ್ಕೊಳ್ಳೋದು ಯಾವ ರೀತಿ ಅಂತ, ಅದೇ ಥರ ಒಂದು 3 ಚೈನ್ನ ಹಾಕ್ಕೋತೀನಿ. ನೋಡಿ, ಈ ಥರ ನೀಟಾಗಿ 3 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಕ್ರೋಶನ ಬಟ್ಟೆ ಒಳಗಡೆ ಹಾಕಬೇಕು. ಬಟ್ಟೆ ಒಳಗಡೆ ಹಾಕಿ ಮತ್ತೆ ದಾರನ ಆಚೆ ತೊಗೊಂಬರ್ಬೇಕು. ನೀಟಾಗಿ ಆಚೆ ತೊಗೊಂಡು ಬಂದು ಇಲ್ಲಿ ಕ್ರೋಶಾ ಮೇಲೆ 2 ಲೂಪ್ ಕಾಣಿಸ್ತಿದೆ ನೋಡಿ, ಈ 2 ಲೂಪ್ ಮಧ್ಯ ದಾರನ ತೊಗೊಂಬರ್ಬೇಕು. ಮತ್ತೆ ಕ್ರೋಶಾ ಮೇಲೆ ದಾರನ ತಗೊಂಡು ಈ 2 ಲೂಪ್ ಮಧ್ಯ ನೀಟಾಗೆ ನಾವು ಕ್ರೋಶನ ಆಚೆ ತೊಗೊಂಡು ಬರಬೇಕು. ನೋಡಿ, ದಾರ ಇವಾಗ ಆಚೆಗೆ ಬರುತ್ತೆ. ನಾವೆಲ್ಲೂ ದಾರ ಸಿಗಾಕೊಂಡಿಲ್ಲ ಅಂದರೆ ನೀಟಾಗಿ ಈ ಥರ ಮೇಲೆ ಕೆಳಗಡೆ ದಾರ ಓಡಾಡುತ್ತೆ. ಮತ್ತೆ ಇವಾಗ ಬಟ್ಟೆ ಒಳಗಡೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬರಬೇಕು. ದಾರನ ತೊಗೊಂಡು ಬಂದು ಇಲ್ಲಿ ಮತ್ತೆ 2 ಲೂಪ್ ಕಾಣಿಸ್ತಿದೆ ಅಲ್ವಾ, ಈ 2 ಲೂಪ್ ಒಳಗಡೆನೆ ನಾವು ದಾರನ ತೊಗೊಂಬರ್ಬೇಕು. ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಂಡು ನೀಟಾಗೆ ನೋಡಿ, ನಾವು ದಾರ ಹೇಳ್ಕೊಬೇಕಿದ್ರೆ ಆ ಉಕ್ಕಿದೆಯಲ್ವಾ, ಆ ಉಕ್ಕು ಬಕ್ಕೊಬೇಕು. ಈ ಥರ ಕೆಳಗಡೆ ಆಗಬೇಕು. ಆ ದಾರನ ನೀಟಾಗಿ ಎಳ್ಕೊಂಡು ಬಂದರೆ ನೀಟಾಗಿ ಎಲ್ಲೂ ಸಿಗಾಕೊಳ್ಳಲ್ಲ, ಕರೆಕ್ಟಾಗಿ ಬರುತ್ತೆ. ಮತ್ತೆ ಇವಾಗ ಬಟ್ಟೆಗೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಇಲ್ಲಿ ಕ್ರೋಶಾ ಮೇಲೆ 2 ಲೂಪ್ ಕುತ್ಕೊಂಡಿದೆ ಅಲ್ವಾ, ಈ ಲೂಪ್ ಒಳಗಡೆ ದಾರ ತರಕ್ಕೆ ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಂಡು ನೀಟಾಗೆ ಒಳಗಡೆಯಿಂದ ತೊಗೊಂಬರ್ಬೇಕು. ಇದನ್ನು ಲಾಕ್ ಅಂತಲೂ ಕರೀತಾರೆ ಮತ್ತು ಸಿಂಗಲ್ ಕ್ರೋಶಾ ಅಂತಲೂ ಕೂಡ ಕರೀತಾರೆ. ಮತ್ತೆ ಇವಾಗ ಬಟ್ಟೆ ಒಳಗಡೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಆ ಕ್ರೋಶಾ ಮೇಲ್ಗಡೆ 2 ಲೂಪ್ ಏನು ಕಾಣಿಸ್ತಿದೆ ಆ 2 ಲೂಪ್ ಒಳಗಡೆಯಿಂದ ನಾವು ದಾರನ ತೊಗೊಂಬರ್ಬೇಕು. ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೋಬೇಕು. ದಾರನ ತೊಗೊಂಡ್ಮೇಲೆ ನಾವು ಒಳಗಡೆ ಬರಬೇಕಿದ್ರೆ ಈ ಉಕ್ಕೇನಿದೆ, ಈ ಉಕ್ಕು ಕೆಳಗಡೆ ಆದಂಗೆ ನಾವು ತಂದರೆ ಅಕ್ಕಪಕ್ಕ ಯಾವುದೇ ದಾರಕ್ಕೆ ಸಿಗಾಕೊಳ್ಳದೆ ನೀಟಾಗಿ ಕ್ರೋಶಾಯಿಂದ ದಾರ ಆಚೆ ಬರುತ್ತೆ. ಮತ್ತೆ ಇವಾಗ 1 ಚೈನ್ ಹಾಕ್ಕೊಳ್ಳಿ. ಫಸ್ಟ್ ಸ್ಟಿಚ್ ಏನು ಕಲ್ತಿದ್ದೀರಾ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತೆ ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಕ್ರೋಶನ ಹಾಕಿ ನೀಟಾಗಿ ಥರ ದಾರನ ತೊಗೊಂಬರ್ಬೇಕು. ದಾರನ ತೊಗೊಂಡು ಬಂದಮೇಲೆ ಈ ಕ್ರೋಶಾ ಮೇಲೆ ಏನು 2 ಲೂಪ್ ಕಾಣಿಸ್ತಾ ಇದೆ ಆ ಲೂಪ್ ಒಳಗಡೆಯಿಂದ ದಾರ ತೊಗೊಂಬರ್ಬೇಕು. ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಂಡು ನೀಟಾಗೆ ನೋಡಿ ಆ ಉಕ್ಕು ಬಾಕೋಬೇಕು. ನೀಟಾಗಿ ಥರ ತೊಗೊಂಡು ಬರಬೇಕು. ಎಲ್ಲೂ ಸಿಗಾಕೊಳ್ಳದೆ ನೀಟಾಗಿ ತೊಗೊಂಬಂದರೆ ನಮಗೆ ನೀಟಾಗಿ ಲಾಕ್ ಆಗುತ್ತೆ. ಇದನ್ನು ಸಿಂಗಲ್ ಕ್ರೋಶಾ ಅಂತೂ ಕರೀತಾರೆ ಮತ್ತು ಲಾಕ್ ಅಂತಲೂ ಕೂಡ ಕರೀತಾರೆ. ನಾವು 5 ಚೈನ್ ಹಾಕ್ಕೊಂಡು ನಾವು ಲಾಕ್ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ನೀಟಾಗಿ ಚೈನ್ ಹಾಕೋದು ಪ್ರಾಕ್ಟೀಸ್ ಆಗುತ್ತೆ ಮತ್ತು ಲಾಕ್ ಮಾಡೋದು ನಮಗೆ ಪ್ರಾಕ್ಟೀಸ್ ಆಗುತ್ತೆ. ಬೇಸ್ ನಾವೇನು ಸೀರೆ ಕುಚ್ಚಿಗೆ ನಾವು ಹಾಕೋತೀವಿ ಅದು ಈ 2 ಸ್ಟಿಚ್ ಮೇಲೆ ಇರುತ್ತೆ. ಚೈನ್ ಸ್ಟಿಚ್ಚು ಹಾಕೋಬೇಕು ಮತ್ತು ನಾವು ಲಾಕು ಮಾಡ್ಕೊತಾ ಹೋಗಬೇಕು. ನೋಡಿ, 1 2 3 4 ಒಂದು 4 ಚೈನ್ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಈ ಥರ ಇಟ್ಕೋಬೇಕು. ಬಟ್ಟೆನೂ ಕೂಡ ಜಾಸ್ತಿ ಇರಬಾರ್ದು. ಈ ಮೇಲ್ಗಡೆ ನಾವು ಚೈನ್ ಹಾಕ್ಕೊಂಡಿದ್ದೀವಲ್ವ ಇದು ಕೂಡ ಜಾಸ್ತಿ ಇರಬಾರ್ದು. ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ನಾವು ಬಟ್ಟೆ ಒಳಗಡೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು ಮತ್ತೆ ಇಲ್ಲಿ 2 ಲೂಪ್ ಕಾಣಿಸ್ತಿದೆ ಅಲ್ವಾ, ಈ 2 ಲೂಪ್ ಒಳಗಡೆ ನಾವು ದಾರನ ತೊಗೊಂಬರ್ಬೇಕು. ಕ್ರೋಶಾ ಮೇಲೆ ದಾರನ ತೊಗೊಂಡು ನೀಟಾಗಿ ಅದರೊಳಗಡೆಯಿಂದ ನಾವು ದಾರನ ತೊಗೊಂಡು ಬಂದರೆ ನೋಡಿ ಕರೆಕ್ಟಾಗಿ ಲಾಕ್ ಆಗುತ್ತೆ.
ಕರೆಕ್ಟಾಗಿ ನೀಟಾಗಿ ಲಾಕ್ ಆಗುತ್ತೆ. ನಾವು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಅವಾಗ 2 ನಮಗೆ ಸ್ಟಿಚಸ್ಸು ಕೂಡ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಒಂದು 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡಾದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ಹಿಂಗೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ. ಆ ಪಾಯಿಂಟ್ ಕರೆಕ್ಟಾಗಿ ಕ್ರೋಶನ ಬಟ್ಟೆಗೆ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಈ 2 ಲೂಪ್ ಏನಿದೆ ಈ 2 ಲೂಪ್ ಒಳಗಡೆ ನಾವು ದಾರನ ತೊಗೊಂಬರ್ಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ನೀಟಾಗೆ ನಾವು ಆಚೆಗಡೆ ನಾವು ತೊಗೊಂಡು ಬಂದರೆ ನೀಟಾಗಿ ಲಾಕ್ ಆಗುತ್ತೆ. ನೋಡಿ, ಬಟ್ಟೆ ಮತ್ತು ದಾರ ಎರಡು ನಮ್ಮದು ಸಿಂಕ್ ಆಗಬಾರ್ದು. ಕರೆಕ್ಟಾಗಿ ಒಂದೇ ಸಮ ಬಂದಾಗ ಡಿಸೈನು ನೀಟಾಗಿ ಬರುತ್ತೆ. ನಾವು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. 1-2 ಸಲ ಮಾಡಿಬಿಟ್ಟು ಅಯ್ಯೋ ಬರಲ್ಲ ಅದು ಹೇಳ್ಕೊಂಡಂಗಾಗತ್ತೆ ಬಟ್ಟೆ ಅಂದ್ಕೋಬೇಡಿ. ಮಾಡ್ತಾ ಮಾಡ್ತಾ ನೀಟಾಗಿ ಬರುತ್ತೆ. ನೀವು ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು 2 ಲೂಪ್ ಏನಿದೆ ಅದರೊಳಗಡೆ ದಾರನ ತೊಗೊಂಬರೋದ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಒಂದು 4 ಚೈನು ಮತ್ತು ಲಾಕು, 4 ಚೈನು ಲಾಕು ಇದಾಗ್ತಾ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಒಂದು ಸ್ವಲ್ಪ 10 ಸಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀಟಾಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬರ್ತಾನೆ ಇರುತ್ತೆ. ನೋಡಿ, ಈ ಥರ ಫಸ್ಟು ಲಾಕ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಲಾಕ್ ಆದಮೇಲೆ 4 ಚೈನ್ ಹಾಕಿ ಲಾಕು, 4 ಚೈನ್ ಹಾಕಿ ಲಾಕು, ಈ ಥರ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಬಟ್ಟೆ ಮತ್ತು ನಾವಿಲ್ಲೇನು ಮೇಲ್ಗಡೆ ಚೈನ್ ಹಾಕ್ಕೊಂಡಿದ್ದೀವಿ 2 ಒಂದೇ ಸಮ ಇರಬೇಕು. ಆವಾಗ ರಿಂಕಲ್ಸ್ ಬರೋದಿಲ್ಲ, ನೀಟಾಗಿ ಡಿಸೈನ್ ಬರುತ್ತೆ. ಇದು ಬೇಸಿಕಲಿ 2ನೇ ಸ್ಟಿಚ್ಚು. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಾವು ಡಿಸೈನ್ ಹಾಕಬೇಕಿದ್ರೆ ನಮಗೆ ತುಂಬ ಈಸಿ ಅನಿಸುತ್ತೆ. ಇದು 2ನೇ ಬೇಸಿಕ್ ಸ್ಟಿಚ್ಚು. ಈ ಸ್ಟಿಚ್ಚು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪ್ರಾಕ್ಟೀಸ್ ಮಾಡಿ. ನಾನು ಮತ್ತೆ ಇನ್ನೂ ಒಂದು ಬೇಸಿಕ್ ಸ್ಟಿಚ್ನ ಹೇಳ್ಕೊಡ್ತೀನಿ. ಇವತ್ತು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.